ತನಿಖೆ ಮಾಡೋದಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಫುಟ್ಪಾತನ್ನು ಎಲ್ಲೆಲ್ಲಿ ಒತ್ತುವರಿಯನ್ನು ಮಾಡಿದ್ರು ಆ ಒತ್ತುವರಿಯನ್ನು ನಿರಂತರವಾಗಿ ತೆರವು ಮಾಡುವಂಥ ಕೆಲಸವನ್ನು ಜಿಬಿಎ ಮಾಡ್ತಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ರಮವಾಗಿ ಎಲ್ಲೆಂದ್ರೆ ಅಲ್ಲಿ ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಮಾಡುವಂಥ ವೆಹಿಕಲ್ಸ್ಗೆ ನೋಟಿಸನ್ನು ಕೊಟ್ಟು ಜಪ್ತಿಯನ್ನು ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ನಾಳೆಯಿಂದ ನೋಟಿಸ್ ಕೊಡ್ತಾರೆ. ಅದರ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಇದರಿಂದ ಕ್ಲೀನ್ ಸಿಟಿಯಾಗಿ ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಿಬಿಎ ಆಯುಕ್ತರಂತ ಮಹೇಶ್ವರ ರಾವ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ. ಸರ್, ಕ್ಲೀನ್ ಸಿಟಿಗೆ ಒಂದು ರೀತಿಯಾಗಿ ಒತ್ತು ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಮಾನ್ಯ ಸಚಿವರು ಏನು ನಿರ್ದೇಶನ ಕೊಟ್ಟಿದ್ದರು, ರೈಟ್ ಟು ಪೆಡೆಸ್ಟ್ರಿಯನ್ಸ್, ರೈಟ್ ಟು ಅ ಪ್ರಾಪರ್ ಫುಟ್ಪಾತ್ ಅಂತ ಹೇಳಿ, ಏನು ಪೆಡೆಸ್ಟ್ರಿಯನ್ ಸೇಫ್ಟಿಗೋಸ್ಕರ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇಲೆಗೆ ಸಾಕಷ್ಟು ಜನರು ನಮ್ಮ ಫುಟ್ಪಾತನ್ನು ಒತ್ತುವರಿ ಮಾಡಿದ್ದಾರೆ. ತಾವು ನೋಡಿರ್ಬೋದು, ಭಾಳಷ್ಟು ಅಂಗಡಿಗಳು ಅಂದರೆ ತಮ್ಮ ಒಂದು ಕಾಂಪೌಂಡ್ ವಾಲು ಮತ್ತು ಟೆಂಪ್ರರಿ ಸ್ಟ್ರಕ್ಚರ್ಸು ಅವರು ಮಾಡಿಸ್ಕೊಂಡು ಫುಟ್ಪಾತ್ ಒತ್ತುವರಿ ಮಾಡಿಸಿ ಜನರಿಗೆ ಓಡಾಡಲಿಕ್ಕೆ ಕಷ್ಟ ಆಗಿದೆ. ಅದನ್ನು ತೆಗೆಸಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಅದರ ಜೊತೆಗೆ ಆ ಫುಟ್ಪಾತನ್ನು ರಿಪೇರಿ ಮಾಡಿ ಅದನ್ನು ಜನರಿಗೆ ನಡಿಲಿಕ್ಕೆ ಅನುಕೂಲ ಮಾಡಿಸ್ಲಿಕ್ಕೋಸ್ಕರ ಈಗ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ಈಗ ನಾವು ಭಾಳಷ್ಟು ಜಾಗದಲ್ಲಿ ನೋಡಿದ ಪ್ರಕಾರ ಈ ರೋಡ್ನಲ್ಲಿ ಅನಾಮತ್ ಗಾಡಿಗಳು ಅಂದರೆ ಸುಮ್ಮನೆ ಪಾರ್ಕಿಂಗ್ ಮಾಡಿ ಜನರು ಬಿಟ್ಟು ಹೋಗಿದ್ದಾರೆ. ಇದು ಅಲ್ಲಿ ಒಂದು ಸ್ಲಮ್ ಥರ ಕಾಣ್ತದೆ. ಯಾಕಂದರೆ 6 ತಿಂಗಳು 4 ತಿಂಗಳು ರೋಡ್ನಲ್ಲಿ ಇದು ಬಿಟ್ಟರೆ ಭಾಳ ಗಲೀಜಿರ್ತದೆ ಮತ್ತು ಅದರ ಅಕ್ಕಪಕ್ಕದಲ್ಲಿ ಜನರು ಕಸ ಬಿಸಾಡಲಿಕ್ಕೆ ಶುರು ಮಾಡ್ತಾರೆ. ಆ ದಿಶೆಯಿಂದ ಈಗ ಅಲ್ಲಿ ಅದರ ಗಾಡಿ ಮೇಲೆ ಸ್ಟಿಕ್ಕರ್ ಹಚ್ಚಿಸಿ 7 ದಿವಸ ಕಳೆದು ಅವರು ಏನಾದರೂ ರಿಪ್ಲೈ ಮಾಡದೇ ಇದ್ದರೆ ಅದನ್ನು ನಾವು ಟೋಯಿಂಗ್ ಮಾಡಿಬಿಟ್ಟು ಹರಾಜು ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಸೊ ಅದಕ್ಕೆ ಜನರಿಗೆ ಎಚ್ಚರಿಕೆ ಇಷ್ಟೇ, ನೀವು ಗಾಡಿಗಳು ಅನಾಮತ್ತಾಗಿ ಬಿಟ್ಟಿದ್ದರೆ ಖಂಡಿತ ನಾವು ಕ್ರಮ ತಗೊಳ್ತೇವೆ. ಇದಕ್ಕೆ ಟ್ರಾಫಿಕ್ ಪೊಲೀಸ್ ಅವರು ಸಹ ಮುಂದೆ ಜಾಗ್ರತೆ ತೊಗೊಂಡ್ಬಿಟ್ಟು ಅವರು ಕಾರ್ಯಾಚರಣೆ ಮಾಡಲಿಕ್ಕೆ ಕ್ರಮ ತಗೊಳ್ತಿದ್ದಾರೆ. ಸರ್, ಈಗ ಟೋಯಿಂಗ್ ಮಾಡಿದಾದ್ಮೇಲೆ ವೆಹಿಕಲ್ ಮಾಲೀಕರು ಲೇಟಾಗಿ ಬರ್ತಾರೆ, ನಮ್ಮದೇ ವೆಹಿಕಲ್ ನಾವು ತೊಗೊಂಡೋಗ್ತೀರಂತ, ಆಗೇನೋ ದಂಡನ ವಿಧಿಸ್ತೀವಿ? ಖಂಡಿತ ದಂಡ ವಿಧಿಸ್ತೇವೆ, ಕಾನೂನು ಪ್ರಕಾರ ದಂಡ ವಿಧಿಸ್ಲಿಕ್ಕೆ ಆಗ್ತದೆ. ಹಾಗೂ ಅವರು ಟೋಯಿಂಗ್ ಚಾರ್ಜಸ್ ಅವರು ನಮಗೆ ನಾವು ಏನು ಖರ್ಚು ಮಾಡಿದ್ದೇವೆ ಇದೆಲ್ಲ ಗುರುತುಪಡಿಸಲಿಕ್ಕೆ ಇದೆಲ್ಲ ನಾವು ಖಂಡಿತ ತಗೊಳ್ಬೇಕಾಗ್ತದೆ. ಆ ಟೋಯಿಂಗ್ ಫೀಸ್ನ ಜಿಬಿಎ ಕಟ್ಟಬೇಕಾ, ಟ್ರಾಫಿಕ್ ಪೊಲೀಸರು ಕಟ್ಟಬೇಕು? ಟ್ರಾಫಿಕ್ ಅವರು ಕಟ್ಟರೆ ಟ್ರಾಫಿಕ್ ಅವರೇ ದಂಡ ಹಾಕ್ತಾರೆ. ಆ ಜಿಬಿಎದು ಏನು ಫೀಸ್ ಇದೆ ಅವರು ಟ್ರಾಫಿಕ್ ಅವರೇ ನಮಗೆ ನೇರವಾಗಿ ಕೊಡಿಸ್ತಾರೆ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಜಿಬಿಎ ಆಯುಕ್ತರಂತ ಮಹೇಶ್ವರ ಮಾತಾಗಿದೆ. ಎಲ್ಲೆಲ್ಲಿ ಅಕ್ರಮವಾಗಿ ವಾಹನಗಳನ್ನು ಪಾರ್ಕಿಂಗನ್ನು ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಅವರ ವಾಹನವನ್ನು ಅವರೇ ತೆಗೆದುಕೊಳ್ಬೇಕು. ಇಲ್ಲಾಂದರೆ ನಾಳೆಯಿಂದ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸಿಂದ ಟೋಯಿಂಗ್ ಮಾಡ್ತಾರೆ, ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಇಲ್ಲ ಅಂತಂದರೆ ವಾಹನವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲ್ಲಂಡಲಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.